ಸರ್ ನನ್ನ ಹೆಸರು ಸುಮಲತಾ ಅಂತ. ನಾನು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಟೈಮಿಂಗ್ಸ್ 9 to 6:30. ಸೊ ಫುಲ್ ಓವರ್ ನನ್ನ ಸ್ಟ್ರೆಸ್ಸು ಇದೇ ಇರುತ್ತೆ ಮಂತ್ಲಿ ಒನ್ಸ್. ಈಗ ರೆಡ್ಯೂಸ್ ಆಗಿದೆ 6 months ಈ ಮೈಗ್ರೇನ್ ತಲೆನೋವು ಬಂದರೆ ವಾಮಿಟಿಂಗ್ ಸೆನ್ಸೇಷನು ಅದೊಂದು 3 days ಇರುತ್ತೆ ಆ ಥರ. ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡಿ ಲೈಫ್ ಸ್ಟೈಲಿಂದ ಆರ್ ಫುಡ್ಡಿಂದ ಹೇಗೆ ಕಂಟ್ರೋಲ್? ಸೊ ತಲೆನೋವು ಮೈಗ್ರೇನು ಬಹಳ ಮುಖ್ಯವಾಗಿ ಇದು ಜೀವನ ಶೈಲಿಯಿಂದನೇ ಬರುವಂಥದ್ದು. ಸೊ ವಿಶೇಷವಾಗಿ ಯಾರೆಲ್ಲ ಕಾಫಿ ಟೀ ಹೆಚ್ಚಿಗೆ ಕುಡಿತಾ ಇರ್ತಾರೆ ಅವ್ರಿಗೆಲ್ಲ ಮೈಗ್ರೇನ್ ತಲೆನೋವು ಬರುತ್ತೆ. ಅಥವಾ ಸಕ್ಕರೆನೇ ಹೆಚ್ಚಿಗೆ ತಿನ್ಬೋದು. ಈ ಸಕ್ಕರೆ ದಿನಕ್ಕೆ 1 ಚಮಚ ಬಳಸ್ಬೋದು, ತೊಂದರೆ ಏನಿಲ್ಲ. ಸೊ ತೀರಾ ಸ್ವೀಟ್ ಇತ್ತಂತಂದರೆ ವಾರದಲ್ಲಿ ಒಂದಿನ ನೀವು ಸ್ವೀಟು ತೊಗೋಬೋದು, ತೊಂದರೆ ಏನಿಲ್ಲ. ಸಿಹಿ ಇಲ್ಲ ಅಂತಂದರೆ ಬದುಕಿನ ಪ್ರಶ್ನೆನೇ ಇಲ್ಲ. ಮನುಷ್ಯನಿಗೆ ಹುಟ್ಟಿನಿಂದ ಕಡೆವರೆಗೂ ಸಿಹಿ ಅನ್ನೋದು ಬೇಕೇ ಬೇಕು. ಬಟ್ ಸಕ್ಕರೆ ಹೆಚ್ಚಾದರೆ ತಲೆನೋವು ಮೈಗ್ರೇನ್ ಬರುತ್ತೆ. ಹಾಗೇನೇ ಕಾಫಿ ಟೀ ಹೆಚ್ಚಿಗೆ ಆದರೂ ತಲೆನೋವು ಬರುತ್ತೆ. ಆಮೇಲೆ ನಾವು ವಾಕಿಂಗ್ ಮಾಡಲೇ ಇಲ್ಲ ಅಂದ್ರೂ ಬರುತ್ತೆ, ಸಹಜವಾಗಿ ಬರುತ್ತೆ. ವಿಶೇಷವಾಗಿ ಗ್ಯಾಸ್ಟ್ರಿಕ್ ಇದ್ದರೆ, ಆ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೆಚ್ಚಿಗೆ ಇದ್ದರೆ ಭಾಳಷ್ಟು ಜನಗಳಿಗೆ ತಲೆನೋವು ಬರುತ್ತೆ. ಅಂತಂದರೆ ಮೇಲಿಂದ ಮೇಲೆ ಆಹಾರ ಸೇವನೆ ಆಗ್ತಾ ಇರುತ್ತೆ. ಸೊ ತಿಂದಿರೋ ಆಹಾರ ನಾವು ಖರ್ಚು ಮಾಡೋಕ್ಕೆ ಮುಂಚೆನೇ ಇನ್ನೊಂದು ಆಹಾರ ಸೇವನೆ ಮಾಡ್ತಾ ಇರ್ತೀವಿ. ಹೀಗಾಗಿ ಜಠರದಲ್ಲಿ ಹುಳಿ ಅಂಶ ಹೆಚ್ಚಿಗೆ ಇರುತ್ತೆ. ಸೊ ವಾತಾನೂ ಹೆಚ್ಚಿಗೆ ಇದ್ದಾಗ ಸಹಜವಾಗಿ ಅದು ದೇಹದ ಎಲ್ಲೆಡೆ ಅದು ಪಸರಿಸಿದಾಗ ಸೊ ಹೆಚ್ಚಿಗೆ ಜನಕ್ಕೆ ತಲೆನೋವು ಬರ್ತಾ ಇರುತ್ತೆ. ಹೀಗಾಗಿ ಊಟ ಆದಮೇಲೆ ಒಂದು 10 ನಿಮಿಷ ನೀವು ವಾಕಿಂಗ್ ಮಾಡಿದ್ರೂ ತಲೆನೋವು ಕಡಿಮೆ ಆಗುತ್ತೆ. ಸೊ ಸಹಜವಾಗಿ ಇನ್ನು ಒಳ್ಳೆಯ ಜೀವನ ಶೈಲಿ ಅಂತಂದಾಗ ಚೆನ್ನಾಗಿ ಆಹಾರವನ್ನು ಅಗದು ತಿನ್ನೋದು, ಆಮೇಲೆ ತರಕಾರಿಗಳು ತಿನ್ನೋದು, ಹಣ್ಣುಗಳ ಸೇವನೆ ಮಾಡೋದು ಸಹ ನಿಮಗೆ ಭಾಳ ಒಳ್ಳೆಯದು. ಅಷ್ಟೇ ಅಲ್ಲ, ಇನ್ನು ತಲೆನೋವು ಸಹಜವಾಗಿ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದ್ದರೂ ಬರುತ್ತೆ, ಅಂಥದ್ದನ್ನು ಚೆಕ್ ಮಾಡಿಸ್ಕೊಳ್ಳಿ. ಆಮೇಲೆ B12 ತುಂಬ ಕಡಿಮೆ ಇದ್ರೂ ತಲೆನೋವು ಬರುತ್ತೆ. ಆ ಥರ B12 ವಿಟಮಿನ್ ಡಿ ಇಂಥದ್ದೇನೋ ಡಿಫಿಷಿಯನ್ಸಿ ತುಂಬ ಇತ್ತು ಅಂತಂದರೆ ನಿಮ್ಮ ಡಾಕ್ಟ್ರನ್ನ ಮೀಟ್ ಮಾಡಿ ಅವ್ರು ಕೂಡ ಸಪ್ಲಿಮೆಂಟ್ಸ್ ತೊಗೊಳ್ಳಿ. ಸೊ ಏನೋ ಬಾರ್ಡ್ರಲ್ಲಿತ್ತು ಅಂತ ನೀವು ಈಸಿಯಾಗಿ ಸರಿ ಮಾಡ್ಕೋಬೋದು. ಬಟ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ನು ಅಥವಾ B12 ಅಥವಾ ವಿಟಮಿನ್ ಡಿ ಇಂಥದ್ದು ಕಡಿಮೆ ಇದ್ದಾಗ ನೀವು ಸದ್ಯಕ್ಕೆ ಟೆಂಪ್ರರಿಯಾಗಿ ನೀವು ಸಪ್ಲಿಮೆಂಟ್ಸ್ ತೊಗೊಂಡು ಆನಂತರ ನೀವು ಫುಡ್ಡು ಲೈಫ್ ಚೇಂಜ್ ಮಾಡಿಕೊಂಡ್ರೆ ಮೈಗ್ರೇನ್ ವಾಸಿ ಮಾಡ್ಕೋಬೋದು. ಭಾಳಷ್ಟು ಜನ ಮೈಗ್ರೇನ್ ವಾಸಿ ಆಗಿದ್ದಾರೆ. ದಿನಕ್ಕೆ 4-6 ಸರಿ ಕಾಫಿ ತೊಗೊಳ್ಳೋರನ್ನ ಕಾಫಿ ಬಿಡಿಸ್ತಾ ಇದ್ದಂಗೆ ವಾಸಿ ಆಗಿದೆ. ಹಾಗಂತ ಕಾಫಿ ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ. ತೀರಾ ಬೇಕು ಅಂದರೆ ದಿನಕ್ಕೆ ಒಂದು ಸರಿ ತೊಗೊಳ್ಳಿ. ಟೀ ಆದರೂ ಸಹ ದಿನಕ್ಕೆ ಒಂದು ಸರಿ ತೊಗೊಳ್ಳಿ. ಬಟ್ ಅದನ್ನು ಪದೇ ಪದೇ ತೊಗೊಂಡಾಗ ಹೊಟ್ಟೆಯಲ್ಲಾಗೋ ಬದಲಾವಣೆಗಳಿಂದ ತಲೆನೋವು ಬರುತ್ತೆ. ಮೈಗ್ರೇನ್ ಅಥವಾ ತಲೆನೋವಿಗೆ ಇಷ್ಟು ಪರಿಹಾರಗಳು.